ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯಾಡ್ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಏನಪ್ಪ ಕೈ ನೋವು ಆದ್ರ ಮೇಲೆ ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಇದಕ್ಕೋಸ್ಕರ ಇಷ್ಟು ದಿನ ಕಾಯ್ತಾ ಇದೆ. ನಮ್ಮಲ್ಲೆಲ್ಲ ಆಲ್ರೆಡಿ ಗದ್ದೆ ನಟ್ಟಿ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ನಾನು ಗದ್ದೆ ನಟ್ಟಿ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಇದೇ ಕೈಯಲ್ಲೇ ನಟ್ಟಿ ಮಾಡ್ತೀನಿ. ಸೊ ಆದಷ್ಟು ಫುಲ್ ಕವರ್ ಮಾಡೋಕ್ಕೆ ಅನ್ಕೊತೀನಿ. ಸೊ ಫುಲ್ ಕವರ್ ಮಾಡಬೇಕಂತ. ಸೊ ನಮ್ಮ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಆಲ್ರೆಡಿ 4 ಗಂಟೆ ಆಗಿದೆ. ನಾವು ಬರೋದೇ ಲೇಟ್ ಆಗಿಬಿಟ್ಟಿತ್ತು. ಸೊ ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ, ಅದೇ ಗದ್ದೆ ನಟ್ಟಿ. ಸೊ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ. ಜೊತೆಗೆ ಹೋದ ವರ್ಷ ಯಾವುದಾದ್ರು ಉಳಿದಿತ್ತಲ್ಲ ಆ ಕ್ವಶನ್ಸ್ನೆಲ್ಲ ಈ ಸಲ ಕೇಳೋಣ. ಜೊತೆಗೆ ಹೇಗಾಯಿತು ಅಂತ ನೀವೇ ನೋಡಿ. ಮತ್ತು ನಿಮ್ಮ ಸಪೋರ್ಟ್ ಹಾಗೆ ನಿಮ್ಮ ಲೈಕ್ ಶೇರ್ ಯಾವಾಗಲೂ ಇರಲಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಈಗ ನಟ್ಟಿ ಕಡೆಗೆ. ಅದಕ್ಕಿಂತ ಮುಂಚೆ ಸೊ ತಮ್ಮ ಗದ್ದೆಲಿ ಇಲ್ಲ. ಸೊ ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ದೊಡ್ಡನಹಳ್ಳಿಗೆ. ಸುಜಾತ ನೀವು ಆಲ್ರೆಡಿ ನೋಡಿರ್ತೀರಾ, ಯಾಕಂತ ಹೇಳಿದ್ರೆ ನಮ್ಮ ಆಲ್ರೆಡಿ 2-3 ವೀಡಿಯೋಸಲ್ಲಿ ಬಂದಿದ್ದಾರೆ. ಅವ್ರ ಮನೇಲೆ ನಾನು ಎಂಥ ಹಲಸಿನಕಾಯಿ ಚಿಪ್ಸ್ ಮಾಡಿರೋದಾಗಿರ್ಬೋದು, ಪ್ರತಿಯೊಂದು ಸುಜಾತ ಮನೇಲಿ ಮಾಡಿರೋದು. ಇನ್ನು ದರ್ಶನ್ ಮನೇಲಿ ಹೋದ್ಸಲ ನಾನು ಸತ್ಯನಾರಾಯಣ ಪೂಜಾ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಇವತ್ತು ನಾನು ಬಂದಿರೋದು ದರ್ಶನ್ ಮನೆಗೆ. ನೀವು ನೋಡ್ತಾ ಇದ್ರೆ ಗದ್ದೆ ನಟ್ಟಿ ಏನಂದರೆ ಗದ್ದೆ ಎಕ್ಕಿ ಬೆಳೆಯೋದು ಹೆಂಗೆ ಅಂತ ಹೇಳಿದ್ರೆ ಈ ಥರ ನೀರು ಜಾಸ್ತಿ ಇರಬೇಕು, ಅವಾಗ ಮಾತ್ರ ನಟ್ಟಿ ಮಾಡೋಕ್ಕೆ ಸಾಧ್ಯ ಅಂತೆ. ನಾನು ಮೊನ್ನೆ ಕೇಳ್ತಾ ಇದ್ದೆ, ಯಾವಾಗಲೂ ಈ ಥರ ಹಿಂಗೆಲ್ಲ ಗದ್ದೆ ಫುಲ್ ತುಂಬಿರುತ್ತೆ ಅಲ್ವಾ, ಆ ಟೈಮಲ್ಲಿ ಮಾತ್ರ ನಟ್ಟಿ ಮಾಡೋಕ್ಕಾಗತ್ತಂತೆ. ಸೊ ಬನ್ನಿ ಈಗ ಹೋಗೋಣ. ಇಲ್ಲಿ ನೋಡಿ ನೀರು ಯಾವ ಥರ ಹರಿತಾ ಇದೆ, ಎಲ್ಲಿಂದ ಬರ್ತಾ ಇದೆ ನೀರು ಅಂತ ಗೊತ್ತಿಲ್ಲ, ಬಟ್ ಕಾಲಿಡೋಕ್ಕೆ ಸ್ವಲ್ಪ ಭಯ. ಬನ್ನಿ ಈಗ ಹೋಗೋಣ. ಸುಜಾತನ ನಾವು ಕ್ಯಾಚ್ ಮಾಡೋಣ. ಎಲ್ಲ ಕಡೆ ಕಪ್ಪೆ ಎಲ್ಲ ಆಡ್ತೈತಿ. ಮಮ್ಮಿ ಮಗ ಇದೆ ಅಂತ ಎಸ್ ನಾನು ಬಂದೆ. ಈಗ ಬನ್ನಿ ಆ ಕಡೆ ಹೋಗೋಣ. ಹೆಂಗೆ ಸುಮಾರೆಲ್ಲ ಮಾಡಿದ್ದಾರೆ. ಅದಕ್ಕೇನಂತ ಹೇಳ್ತಾರೆ ಅಂದರೆ ಎಂತ ಅಗೆ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಅವ್ರು ಅಗೆ ಮಾಡಿಟ್ಟಿದ್ದಾರೆ. ಆ ಅಗೆನೆಲ್ಲ ತೊಗೊಂಡು ಇಲ್ಲಿ ನಟ್ಟಿ ಮಾಡೋದು. ಬನ್ನಿ ಈಗ ಸುಜಾತನ ಕ್ಯಾಚ್ ಮಾಡೋಣ ಬೇಗ ಬೇಗ. ಸೊ ನಾವು ವಿಡಿಯೋ ಮಾಡೋಣ. ಬನ್ನಿ ಹೋಗೋಣ. ಸಾಕು ಸುಮ್ಮನಿರು ಸುಮ್ಮನೆ. ಹೌದಾ ಅಮ್ಮ ಅಪ್ಪಾಜಿ ಆರಾಮ ಚೆನ್ನಾಗಿದ್ದೀರಾ? ಗೊತ್ತಾಯ್ತಾ, ನಾ ಅಮ್ಮ ನೋಡಿದ್ದೆ, ನಿಮ್ಮನ್ನು ನೋಡಿರ್ಲಿಲ್ಲಾಗಿತ್ತು. ಅಮ್ಮ ನೋಡಿದ್ದೆ. ಆರಾಮಲ್ಲ ಅಪ್ಪಾಜಿ? ಸೊ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಾನು ಹಾಗೆ ಅಂತ ಹೇಳಿದ್ನಲ್ಲ. ಸೊ ಇದನ್ನು ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದೇ ಹಾಗೆ. ಸೊ ಒಂದ್ಸಲ ಫುಲ್ ಎಲ್ಲ ಕಡೆನೂ ಮುಂಚೆನೇ ಅವ್ರು ಬೀಜ ಹಾಕಿ ಸೊ ಅವರು ಇಷ್ಟು ದೊಡ್ಡ ಮಾಡಿರ್ತಾರೆ. ನಂತರ ಇದರೊಳಗೆ ಹಿಂಗೆ ಅಷ್ಟು ಒಂದೊಂದ್ಸಲ ತೊಗೊಂಡು ಅಷ್ಟು ಹಿಂಗೆ ಕಿತ್ಕೊಂಡು, ಸೊ ಮುಂಚೆ ಮಾಡಿದ ನೆನಪು ಇದು ಕಿತ್ಕೊಂಡು ಆಮೇಲೆ ನಂತರ ಅಲ್ಲೆಲ್ಲ ನೀವು ನೋಡ್ತಾ ಇದ್ದಿರಲ್ಲ ಎರಡೆ ಹಿಂಗೆ ಎರಡೆ ಹಾಕಿದ್ರೆ ನಂತರ ದೊಡ್ಡ ಆಗುತ್ತೆ. ದೊಡ್ಡ ಆದಾಗ ಈ ಸಲ ನಿಮಗೆ ತೋರಿಸ್ತೀನಿ ಹೇಗೆ ತೆಗಿತಾರೆ ಅಂತ. ಯಾಕಂದರೆ ಹೋದ ಸಲ ಮಾಡಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಒಟ್ಟು ಹಾಕಿಟ್ಟಿದ್ದಾರೆ. ಇಷ್ಟು ತೊಗೊಂಡು ಹೋಗ್ತಾರೆ. ಒಂದು ಕಡೆ ಇಟ್ಕೊಂಡು ಲೈಕ್ ಒಂದೊಂದೇ ಕಡೆ ಹಿಂಗೆ ಏನು ರಂಗೋಲಿ ಚುಕ್ಕಿ ಹೇಗಿರ್ತಾರಲ್ಲ ಸೇಮ್ ಅದೇ ಥರ ಚುಕ್ಕಿ ಥರ ಇಟ್ಕೊಬರ್ತಾರೆ. ಸೊ ಇದು ಹಾಗೆ, ಇದಕ್ಕೆ ಹಾಗೆ ಅಂತ ಹೇಳ್ತಾರೆ. ಈಗ ಇದರೊಳಗೆ ಇಷ್ಟು ತೊಗೊಂಡು ಎಲ್ಲ ಆ ಕಡೆನೇ ನಟ್ಟಿ ಮಾಡ್ತಾ ಬರ್ತಾರೆ. ಬನ್ನಿ ಆ ಕಡೆ ಆಲ್ರೆಡಿ ಸುಮಾರು ತೆಗೆದಿರ್ತಾರೆ. ಅಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು. ಆಚೆಗಡೆ ಆಲ್ರೆಡಿ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗೋಣ. ಬನ್ನಿ ಹೋಗೋಣ. ಏನು ಕಟ್ ತೆಗಿಬೇಕಲ್ಲ ಮಗ? ಹಿಂಗೆ ಚೆನ್ನಾಗಿ ಕಾಣತ್ತಾ? ಹಾಯ್ ಅಮ್ಮ ಅಲ್ಲ ಮಗ? ಎಸ್ ಹಾಯ್. ನೋಡಿದ್ರೆ ನಾನು ಇಷ್ಟು ಕಷ್ಟಪಟ್ಟು ಇಷ್ಟು ಬೇಗ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ ಅಂತ ಇಲ್ಲಿ ಸುಜಾತಂಗೆ ಆಗಿ ಎಂತ ದರ್ಶಕ್ ಕೇಳಿದ್ರೆ ಗೊತ್ತಾಗತ್ತೆ. ಸೊ ಇವ್ರ ಮನೆ ಗದ್ದೆನೇ ಈಗ ನಾನು ನೆಟ್ಟಿಗೆ ಬಂದಿರೋದು. ನನಗೆ ಮಗ ಎಷ್ಟು ಪಗಾರ 300. ನಾ ಈಗ ಬಂದಿದ್ದೀನಿ. 300 ರೂಪಾಯಿ ಯಾಕೆ ಕೊಡುತ್ತೆ? ನೀವು ಫಸ್ಟ್ ನೆಟ್ಟಿ ಮಾಡು, ಆಮೇಲೆ ನೀವು ಏನು ನೆಟ್ಟಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಪಗಾರ ಕೊಡ್ತೀವಿ. 300 ರೂಪಾಯಿ ಅಂತ 30 ರೂಪಾಯಿ ಕೊಟ್ಟರೆ ಸಾಕು. ಯಾಕಂದ್ರೆ ನಾನೀಗ 8 ತಾಸಲ್ಲಿ ಅರ್ಧ ತಾಸು ಡ್ಯೂಟಿ ಮಾಡ್ತೀನಲ್ಲ, ಅದಕ್ಕೆ ನೋಡಿ ಇಷ್ಟು ಮಸ್ತ್ ಆಗ್ತದೆ ಅಂದರೆ ಇದ್ರೊಳಗೆ ನಡ್ಕೊಂಡು ಹೋಗೋಕ್ಕೆ ಸಖತ್ತಾಗಿರುತ್ತೆ. ಈಗ ನೋಡಿ ಹಿಂಗೆ ರೈತರ ಜೀವನ ಹೇಗಿರುತ್ತೆ ಅಂದರೆ ಹೇಗಿರುತ್ತೆ. ಅವ್ರು ಎಷ್ಟು ಪಟ ನಡ್ಕೊಂಡು ಹೋಗ್ತಾರೆ ನೋಡಿ. ನನಗೆ ಇವ್ರು ನೋಡಿದ್ರೆ ಮಸ್ತ್ ಅನ್ಸುತ್ತೆ. ಈಗ ನೋಡ್ಬೇಕು ಸಖತ್ತಾಗುತ್ತೆ. ಶುಂಠಿ ಗಿಡವಾ ನೋಡಿ, ಶುಂಠಿ ಹೇಗೆ ಬೆಳೆಯುತ್ತಾರೆ ಹೀಗೆ ಬೆಳೆಯುತ್ತೆ. ಇದ್ರ ಒಳಗಡೆಯಿಂದ ಬೆಳೆಯುತ್ತೆ ಅಡಿಗಡೆ. ಸೊ ಇಲ್ಲಿ ಅಡಿಗಡೆ ನೀವು ನೋಡ್ತಿರಲ್ಲ, ಇಲ್ಲೇ ಶುಂಠಿ ಬೆಳೆಯುವಂಥದ್ದು ನೋಡಿ. ಇದ್ರ ಒಳಗೆ ಶುಂಠಿ ಬೆಳೆಯೋದು. ಶುಂಠಿ ಗಿಡ ಹೇಗಿದೆ ಅಂತ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೊಂತೀನಿ. ಸೊ ಇದು ಶುಂಠಿ ಇದೆ ಅಂತ ಮಗ, ಇದೆಂತ ಅರ್ಶಿನ ಎಲೆನಾ? ಇದು ಅರ್ಶಿನ ಎಲೆ. ನೀವು ನಾಗರ ಪಂಚಮಿಯಲ್ಲಿ ಏನು ಕಡುಬು ಮಾಡ್ಕೊಂಡು ತಿಂತೀರಲ್ಲ, ನಾನು ಕಡುಬು ಮಾಡಿ ಹಾಕಿದ್ನಲ್ಲ. ಸೊ ಇದು ಅರ್ಶಿನ ಎಲೆ. ಹಾಯ್, ಯಾ ಹಿ ಈಸ್ ಮೈ ಫ್ರೆಂಡ್. ಅಲ್ಲ ಹೀಗೆ ಅಲ್ಲಿ ಏನು ಅಗೆ ಮಾಡಿದ್ರಲ್ಲ ಅದನ್ನ ಕಟ್ ಮಾಡಿ ಈ ಥರ ಕಟ್ ಹಾಕ್ತಾರೆ. ಅದನ್ನ ನೆಕ್ಸ್ಟ್ ಅವರೆಲ್ಲ ಹಾಕ್ತಾರಲ್ಲ ನಟಿ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ಬನ್ನಿ. ಹಾಗೆ ನಟಿ ಮಾಡಿದ್ರೆ ಆಗ್ತು. ಹಾಯ್ ಅಮ್ಮ. ಯಪ್ಪ ಇಟ್ಕೊಂಡು ಸೊ ಅಲ್ಲಿ ಅಗೆಯಲ್ಲಿ ತಕ್ಕೊಬಂದಿದ್ದು ಇವ್ರು ಗಂಟು ಹಾಕಿಡ್ತಾರೆ. ಅದನ್ನು ತಗೊಂಡು ಎರಡೆ ನಾನು ಹೋದ್ಸಲ ಮಾಡಿ ನಂಗೆ ಎಕ್ಸ್ಪೀರಿಯನ್ಸ್ ಇದೆ. ನಿಜವಾಗ್ಲೂ ನೀವು ಪಗಾರ ಆಳಿ ಕರೆದಿದ್ರೆ ನಾನು ಬಂದ್ಬಿಡ್ತಿದ್ದೆ ಬೆಳಗ್ಗೆ, ಗೊತ್ತಾ? ಹಿಂಗೆ ರಂಗೋಲಿ ಇಡ್ತಾ ಹೋದ್ರೆ ಆಯ್ತು. ಆದರೆ ಅವರಷ್ಟು ಸ್ಪೀಡಾಗಿ ನಾನು ಮಾಡಲ್ಲ.
ಇದು ಲಾಸ್ಟ್ ಮುಗಿಯೋ ದಿನ ಸ್ವೀಟ್ ಮಾಡ್ತಾರಲ್ಲ ಅದು ಇವಾಗ ಅಲ್ವಾ? ಓ ನಾಳೆ ಇಲ್ಲಿ ಮುಗಿಯುತ್ತೆ, ನಾಳೆ ಸ್ವೀಟ್ ಮಾಡೋದು. ಯಾಕಂದ್ರೆ ನಾನು ಅವತ್ತು ಅಲ್ಲಿ ಗದೆನಟ್ಟಿಗೆ ಹೋಗಿದ್ನಾ, ಅವ್ರ ಮನೇಲಿ ಅವತ್ತೇ ಸ್ವೀಟ್ ಕೊಟ್ಟಿದ್ರೆ ಆಯ್ತು. ಅವ್ರ ಮನೇಲೇನೋ ಅವತ್ತು ಮುಗಿಯೋದಾಗಿತ್ತಂತ, ನಟ್ಟಿ ಮುಗಿಯೋ ದಿನ ಅಲ್ಲ. ಎಂತ ಸ್ವೀಟ್ ಮಾಡಬೇಕು? ಓ ಹಿಂಗೆಲ್ಲರಿಗೂ ಕೊಟ್ಟು ಸ್ವೀಟ್ ಮಾಡು. ಈ ಸಲ ನನಗೆ ಹಂಗಂದ್ರೆ ಇದನ್ನ ತೆಗಿಬೇಕಾದ್ರೆ ಕರೀನಿ, ನಾನು ಬರ್ತೆ. ಅಲ್ಲ ಅದು ಕೊಯ್ಲು ಮಾಡ್ಬೇಕಾದ್ರೆ ಅವಾಗೇನೋ ಕೊಯ್ಲು ಕೂಗ್ತಾರಲ್ಲ, ಹಾ ಅದು ಮುಗೀತಾ? ಅದು ಮುಗಿಲಿಲ್ಲ. ಓ ಇದು ಮುಗಿದ್ರೆ ಮಾತ್ರ ಅದು ಬಳಿ ಅದು ಮಾಡೋಕ್ಕಾಗುತ್ತೆ. ಬೆಳಗ್ಗೆ ಕಿತ್ತು ಇಟ್ಕೊಂಡು ಹಾ ಹಾಗೆ ಒಂದ್ ದಿನದೊಳಗೆ ಇದರ ಎಷ್ಟು ಗದ್ದೆ ಮಾಡ್ಲಕ್ಕು? ಅಂದ್ರೆ ಎರಡು, ಒಬ್ರು ಒಂದು. ನೀವೆಲ್ಲ ಈಗ ಹಿಂಗ್ ಅಂದ್ರೆ ನಿಮ್ ಮನೆ ಮುಗಿಸಿ ಅವ್ರ ಮನೆ ಮಾಡಿದ ಅಥವಾ ಹಿಂಗೆ ದಿನ ಇದ್ರದ್ದನ್ನ ಹೆಂಗೆ ನಿಮ್ದು? ಕ್ವಶನ್ ಅರ್ಥ ಆಗಿ ಆಳ್ ಪಗಾರ ಅಥವಾ ನಮ್ ಹಿಂಗ್ ಬರೋದಲ್ಲ. ಈಗ ಇವ್ರ ಗದ್ದೆ ನೀವ್ ಮಾಡೋದು, ಆಮೇಲೆ ನಿಮ್ ಗದ್ದೆ ಇರ್ಬೇಕಾದ್ರೆ ಇವ್ರು ಬರೋದು. ನಿಮ್ ಗದ್ದೆ ಮುಗೀತಾ? ನೋಡಿ ನಾ ಕೆಲ್ಸಗಿಂತ ಮತ್ತೆ ಜಾಸ್ತಿ. ತಂಗಿ ಅಲ್ಲ, ಅವಳಿಗೆ ಇಷ್ಟ ಇತ್ತು, ಅವ್ರ ಕೆಲ್ಸ ಇನ್ನೂ ಆಗ್ಲಿಲ್ಲ. ಆಯ್ತಾ ಆಗ್ತಾ ಇರ್ಬೇಕಾ? ಈಗ ಹಿಂಗೆ ಇದು ಈಗ ನಟ್ಟಿರೋದೆಲ್ಲ ಹಿಂಗ್ ಉದ್ರೋಗುದಿಲ್ವಾ? ಹಿಂಗ್ ಹೋದ್ರೆ ಹಂಗಂತ ಆಗುದಿಲ್ಲ. ಹಾ ಮಳೆ ಬಂದ್ರೆ ಜಾಸ್ತಿ ಅವಾಗ ಹಿಂಗೆ ಇರತ್ತಲ್ಲ. ನೋಡಿ ಹೆಂಗಿರತ್ತೆ ಜೀವನ ಅಂತ. ಸೊ ಮಳೆ ಬಂದ್ರೆ ಎಷ್ಟು ಖುಷಿ. ಅದಕ್ಕೆ ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದಕ್ಕೆ ಮಳೆ ಬಂದ್ರೆ ಈಗ ಅಡಿಕೆ ಅಂದಾಗ ಇನ್ನು ಎಷ್ಟೋ ಒಂದು ಸಸ್ಯಗಳ ಜಾಸ್ತಿ ಮಳೆ ಬಂದ್ರೆ ಅವಾಗ ಬೆಳೆ ನಾಶ ಆಗತ್ತೆ, ಕೀಟನಾಶ ಇವೆಲ್ಲ ಆಗ್ತದೆ ಅಲ್ಲ. ಹಂಗಾಗಿ ಹಾ ಅಲ್ಲ ಈಗ ಆ ಟೈಮಲ್ಲಿ ಎಂತ ಮಾಡಿ ಇದಕ್ಕೆ ಆ ಥರ ಆಗುದಿಲ್ವಾ ಗದ್ದೆ ನಟ್ಟಿಗಾದ್ರೆ? ಅಂದ್ರೆ ಅದ್ರೊಳಗೂ ಇಲ್ಲೆಲ್ಲ ಹಿಂಗೆ ಓಪನ್ ಮಾಡಿರ್ತೀರಿ ಅಲ್ಲ, ಅದ್ರೊಳಗೆ ನೀರು ಹರ್ಕೊ ಬರುದಲ್ಲ, ಅದು ಮಳೆ ನೀರೇ. ಮಳೆ ನೀರು ಹುಲ್ಲಲ್ಲೇ ಕಟ್ಟಾಕ್ತಾರೆ, ಹುಲ್ಲಲ್ಲೇ ಕಟ್ಟಾಕೋದು. ಅಮ್ಮ ಈಗ ಈ ಸಸಿ ನೀವು ಭತ್ತನ ನಟ್ಟಿ ಈ ಥರ ಹಾಗೆ ಮಾಡೋದಲ್ಲ, ಅಂದ್ರೆ ಈಗ ಭತ್ತ ನಟ್ಟಿಟ್ರೆ ಸಾಕು ಅದಾಗ ಅದೇ ಹಾಗೆ ಎಲ್ಲ ಬೆಳೆಯುತ್ತಾ? ಓ ಬೇರೆ ಮೊಳಕೆ ಕಟ್ಸಿರೋ ಭತ್ತನ ಹಾಕದ ಕೆಳಗೆ? ಹಂಗ ನಾನು ಅನ್ಕೊಂಡೆ ಅಷ್ಟೊಳಗೆ ಮೊಳಕೆ ಬಂದಿರತ್ತೆ. ಹಾ 3 ದಿನ. ಹಾ ಹಾ ಸರಿ, ನಾವೀಗ ಮೊಳಕೆ ಕಟ್ಟಿರೋ ಪಲ್ಯ. ಓಹೋ ಈಗ ನಾವು ಹಂಗಂದ್ರೆ ನೀವು ಸೀದಾ ಈ ಎಂತ ಅದೇನು ಹಾಕೋದಿಲ್ಲ. ಓ ಎಷ್ಟು ದಿನ ತಗೊಳತ್ ಮತ್ತೆ? 4 ತಿಂಗಳು ಫುಲ್ ಒಣಗಿಬಿಟ್ಟು ಎಲ್ಲ ಮಾಡಕ್ಕೆ. ಆಮೇಲೆ ನಂಗೆ ಯಾವಾಗಲೂ ಒಂದು ಕ್ವಶನ್, ಅದ್ರೊಳಗೆ ಭತ್ತ ಎಲ್ಲ ಕೆಳಗೆ ಉದುರು ಬೀಳಲ್ಲ? ಇದಕ್ಕೆ ಉದುರು ಬೀಳಲ್ವಾ? ಓ ಅಂದ್ರೆ ಅದೀಗ ಕಾಳು ಹಿಂಗೆ ಸಿಗಾಕೊಂಡಿರ್ತದಲ್ಲ, ಯಾವುದು ಉದುರು ಬೀಳಲ್ಲ? ಹಾ 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 ಓ ಅವಾಗ್ಲೇ ಮಾಡ್ಬಿಡ್ತ್ರಿ. ಈಗ ಜೋರ್ ಗಾಳಿ ಬಂದು ಉದ್ರು ಹೋಗೋದು ಆ ಥರ ಎಲ್ಲ ಇಲ್ಲ? ಹಾ ಹಾ ಅವಾಗ ನೀವು ಅದನ್ನ ಎತ್ತಕ್ಕಾಗಲ್ಲ, ಮತ್ತೆ ಬರೋದಿಲ್ಲ. ಹಾ ನೋಡಿ ಹೆಂಗೆಲ್ಲ ಇರುತ್ತೆ. ಸೊ ನಾವು ಅನ್ಕೋತೀವಿ ಯಾವುದೇ ಕೆಲಸ ಆದ್ರೂ ಭಾಳ ಈಸಿ ಅಂತ. ಒಂದ್ ಲೆಕ್ಕಕ್ಕೆ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಈಸಿ ಆಗಿದ್ರು ಸಹ ಇದ್ರೊಳಗೆ ಒಂಥರ ಏನು ಗೊತ್ತಾ, ಲೈಕ್ ಅದನ್ನ ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಿ, ಇವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ. ಆದರೆ ಒಂದ್ ಲೆಕ್ಕಕ್ಕೆ ಇದ್ರೊಳಗೆ ನೆಮ್ಮದಿ ಜೀವನ ನಾನು ನೋಡುವಂಥದ್ದು. ಸೊ ಇನ್ನೊಂದಿಷ್ಟು ನಾನು ಮಾಡಿ ಮತ್ತೆ ಆಚೆ ಸೈಡ್ ಮತ್ತೆ ತಲೆ ತಿನ್ನಕ್ಕೆ ಹೋಗೋಣ ಆಯ್ತಾ? ಹೋಗ ಯಾರು ನನ್ನ ಕೈ ಆಯ್ತಲ್ಲ, ಅದು ನನ್ನ ಕೈ ಆಯ್ತಲ್ಲ. ನೋಡಿ ಕೊನೆದಾಗ ನಾನು ಇಷ್ಟು ನನ್ನ ಪಾಲಿನ ಮಾಡ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ. ಚೆನ್ನಾಗಾಗಿದೆ ಅಲ್ಲಮ್ಮ. ನೋಡಿ ನನ್ನ ಕೆಲಸ ಕಡ್ಡಿಲ್ಲ ಹಂಗಂದ್ರೆ. ನಾವು ಹೋದ್ಸಲ ಕಲ್ತ್ಕೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಇಷ್ಟು ಉಳಿಸಿದ್ದೀನಿ, ಇನ್ನೊಂದು ಸ್ವಲ್ಪ
जय अम्बा परमेश्वरी जगदम्बा परमेश्वरी अंबाना ನಂಬಿದೆ ಮಾಹೇಶ್ವರಿ ಸುಂಭಾನಿ ಸುಂಬಿನಿ ಸರ್ವೇಶ್ವರಿ ಕುಂಬಿನಿಯ ಕರಿ ಕಾನೋಳು ನೆಲಸಿಹ ದೇವಿ ಜಗದೀಶ್ವರಿ ಜಯ ಅಂಬಾ ಪರಮೇಶ್ವರಿ ಶಿಲೆಯ ಆಕಾರದಿನಿ ತೋರುವೆ ಹಲಭಕ್ತರ ಪೂಜೆ ಕೈಗೊಳ್ಳುವೆ ನಳಿನಾಕ್ಷಿ ನಿನ್ನನು ನಂಬಿದ ಭಜಕರಿಗಿಷ್ಟಾರ್ಥವ ನೀಡೆ ಜಯ ಅಂಬಾ ಪರಮೇಶ್ವರಿ ಜಗದಂಬಾ ಪರಮೇಶ್ವರಿ ಹರಿಕೆಯ ಅರಸಿನ ರಾಶಿಗಳು ಕರಿಮಣೆ ಕಂಚು ಕಬಳೆಗಳು ಬರುತ್ತಿದೆ ಪರಿಪ ಶಾಲೆಯ ಕುಂಕುಮ ದೇವಿಗೆ ಯಾವಾಗಲೂ ಜಯ ಅಂಬಾ ಪರಮೇಶ್ವರಿ ಜಗದಂಬಾ ಪರಮೇಶ್ವರಿ ಅಂಬಾನ ನಂಬಿದೆ ಮಾಹೇಶ್ವರಿ ಸುಂಭಾನಿ ಸುಂಭಿನಿ ಸರ್ವೇಶ್ವರಿ ಕುಂಬಿನಿಯ ಕರ್ ಕಾನೋಳು ನೆಲಸಿಹ ದೇವಿ ಜಗದೀಶ್ವರಿ ಕಳಪ ನಿಂತು ಬೇಡ ಬಗ್ಗೆ ಹೇಳೋದಿಲ್ಲ ಹೆದರಿಕೆ ಆಗ್ತಿತ್ತು ಅಮ್ಮ ಇನ್ನೊಂದು ಯಾವುದಾದ್ರು ಎಂತಂದ್ರೆ ನೀವು ಗದ್ದೆ ನಾಟಿ ಮಾಡ್ಬೇಕಾದ್ರೆ ಅದೆಂತ ಹಳ್ಳಿ ಹಾಡೆಲ್ಲ ಬರುತ್ತಲ್ಲ ಕಟ್ಕೊಂಡು ಹಾಡು ಹೇಳಿದ್ರು ಈ ಸೊಬನ ಗೀತ ಎಲ್ಲ ಬರುತ್ತಲ್ಲ ಆ ಥರದ್ದು ಯಾವುದಾದ್ರು ಅದಕ್ಕೆ ಹೇಳೆ ಅದಕ್ಕೆ ಅದು ಹೇಳು ಬಟ್ಟನ ಬೈಲಾಗ ಕೊಟ್ಟೈತೆ ದೊಡ್ಡನಳ್ಳಿ ಹೇಳ ಅದಕ್ಕೆ ಒಂದೊಂದು ಸಲ ನೆನ್ಪು ಮಾಡ್ರೆ ಅಮ್ಮ ಇನ್ನೊಂದು ಹಾಡು ಬೇಗ ಅಮ್ಮ ಒಂದು ಹಾಡು ಹೇಳಿ ಅಮ್ಮ ಪ್ಲೀಸ್ ಒಂದು ಹಾಡು ಹೇಳಿ ಅಮ್ಮ. ಸೊ ನೋಡಿದ್ರಲ್ಲ ಹೇಗಿರುತ್ತೆ ಅಲ್ಲ ನಂಗೆ ನೆನಪಿಂದ ಹಾಡು ಅಮ್ಮ ನೀವು ಇದೆಲ್ಲ ಮಾಡ್ತಿರಲ್ಲ ಈ ಜೀವನಕ್ಕೂ ಹಳ್ಳಿ ಜೀವನಕ್ಕೂ ಸಿಟಿಗೆ ಹೋದಾಗ ಚಲೋ ಇದೆ ಅಂತ ಹೇಳಿ ಅಂದ್ರೆ ಹೇಳಿ ಅದ್ಕೆ. ಸಿಟಿ ಕಡೆ ಆರಾಮ್ ಇರ್ಬೋದು ಟಿವಿ ಗಿವಿ ಇವೆಲ್ಲ ಅಲ್ಲೇ ಇರ್ತದೆ ಇಲ್ಲಾದ್ರೆ ಹಾವು ಅದು ಕಪ್ಪೆ ಚಿರತೆ ಎಲ್ಲದು ಬರ್ತದೆ ಹೆದರಿಕೆ ಆಗೋದಿಲ್ವಾ ಆಗ್ತೈತೆ ಬೆಸ್ಟ್ ಅಂತ ಹೇಳಿ ಹೌದು. ಈಗ ನಮ್ಮಂತವ್ರೆಲ್ಲ ಏನ್ ಮಾಡ್ತೀವಿ ಸಿಟಿಗೆ ಹೋಗ್ಬಿಡ್ತೀವಿ ಅವಾಗ ನಿಮ್ಗೆ ಅಂದ್ರೆ ಈಗ ನಿಮ್ಮ ಮಕ್ಳೇನಾದ್ರು ಸಿಟಿಗೆ ಹೋದಾಗ ಹೆಂಗ್ ಅನ್ಸುತ್ತೆ ಬೇಜಾರು ಏನಾದ್ರು ಆಗತ್ತಾ ಬೇಜಾರನೇ ಬೇಜಾರೇ ಆಗತ್ತಾ ಹಾಗೆ ಬೇಜಾರ ಅಂದ್ರೆ ಇವತ್ತು ದೇವ್ರೆ ಮಕ್ಕಳು ಬರ್ತಿದ್ರೆ ಹೇಳಿ ಎಷ್ಟು ಖುಷಿ ಆಗ್ತಿತ್ತು ಅಲ್ಲ ಈಗ ಸಿಟಿ ಕಡೆ ಇಲ್ಲಾದ್ರೂ ನೀವು ದಿನಕ್ಕೆ 300 ರೂಪಾಯಿ ದುಡಿಬಹುದು ಸಿಟಿಲಿ ಏನಾದ್ರು ಒಂದ್ ಕೆಲಸ ಮಾಡಿದ್ರೆ ಒಂದ್ 500-1000 ರೂಪಾಯಿ ಎಲ್ಲ ದುಡಿಬಹುದು ನಿಮ್ಗೆ ಅನ್ಸಲ್ವಾ ಯಾವಾಗ್ಲೂ ಆಚೆ ಸೈಡ್ ಹೋಗ್ಬೋದು ಇಲ್ಲ 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 ಯಾಕೆ ಅಂತ ಇಲ್ಲ ನಮ್ಮ ಎಲ್ಲಿ ಎಷ್ಟೇ ದುಡ್ಡು ದುಡಿದ್ರು ನಮ್ಮ ಹಳ್ಳಿನೇ ನಮ್ಗೆ ಒಳ್ಳೇದು ಕಾಣ್ತೈತಿ ಒಳ್ಳೇದಂತ ಅನ್ಸುತ್ತೆ ಹಾ ಅಷ್ಟು ಖರ್ಚು ಇರ್ತೈತೆ ಅಲ್ಲಿ ಹೌದು ಕೊಡೋದಿಲ್ಲ ಅದಕ್ಕೆ ಎಲ್ಲರಿಗೂ ದುಡ್ಡು ಕೊಡ್ಬೇಕು ಆ ಲೆಕ್ಕಕ್ಕೆ ನಮ್ಗೆ ನಮ್ಮ ಹಳ್ಳಿನೇ ನಮ್ಗೆ ಒಳ್ಳೇದು ಹೇಳಿ ಒಳ್ಳೇದು ಅಂತ ಈಗ ಒಂದೊಂದ್ಸಲ ಅನ್ಸಲ್ವಾ ಸುಮ್ನೆ ಇದನ್ನೆಲ್ಲ ಮಾರಕ್ ಇಷ್ಟೆಲ್ಲ ಕಷ್ಟಪಡೋದು ಯಾಕೆ ಆರಾಮ್ ಇರ್ಬೋದಲ್ಲ ಅಂತ ಯಾವತ್ತೂ ಅನ್ಸಿಲ್ವಾ ಅದು ಅನ್ಸೋದೇ ಇಲ್ಲ ಯಾಕಂದ್ರೆ ಇದೇ ವೃತ್ತಿ ಆಗಿರ್ತೈತಿ ನಮ್ದು ಜೀವನನೇ ಇದಾಗಿರ್ತೈತಿ ಒಂದ್ ಈ ಬದಿಗೆ ಹೋದ್ರೆ ಈ ಬದಿಗೆ ದೇವ್ರು ಈ ಬದಿಗೆ ಹೋತು ಈ ಬದಿಯಿಂದ ಬರ್ತೈತಿ ನಾವು ತುಂಬಾ ಆಸೆ ಪಡ್ತೀವಿ ಹಂಗಂದ್ರೆ ಹಾ ಸಿಗ್ತೈತಿ ನೋಡಿ ಅಲ್ಲ ಹಾ ಈಗ ನಾನು ನೋಡ್ತೀನಿ ಎಲ್ಲರೂ ಈಗಿನ ಕಾಲದವ್ರು ಯಾರು ಇಲ್ಲ ಸುಮಾರಿಲ್ಲ ಈಗಿನ ಕಾಲದವ್ರು ಯಾರು ನಿಮ್ ಜೊತೆ ಕೆಲ್ಸಕ್ಕೆ ಬರ್ತಾರ ಈಗಿನ ಕಾಲದಲ್ಲಿ ಇನ್ನೂ ಬರ್ಲಿಲ್ಲ ಇನ್ ಮೇಲೆ ಬರ್ತಾರ ಇಲ್ಲ ಅದು ಗೊತ್ತಿಲ್ಲ ಅಂತಾರೆ ಅಂತ ಈ ಕಷ್ಟ ಎಲ್ಲ ಬೇಡ ಆರಾಮ್ ಮನೇಲಿ ಇರುವ ಅಂತ ಅನ್ಸಲ್ವಾ ಯಾವತ್ತು ಸಹ ಇಲ್ಲ ಇಲ್ಲ ಈ ಕೆಲಸ ಒಂಥರ ಮನ್ಸಿಗೆ ಸಮಾಧಾನ ಕೊಡ್ತೈತಿ 4 ಜನ ಸೇರ್ತೀವಲ್ಲ ನಾವು ಒಟ್ಟಾಗ್ತೀವಿ ಒಂಥರ ಖುಷಿ ಕೊಡ್ತೈತಿ ಅದು ಖುಷಿ ಕೊಡಲ್ಲ ಹಾ ಅದೇ ಖುಷಿ ಅಂತ ಹೇಳಿ ಖುಷಿ ಆಗ್ತೈತಿ ನೀವೆಲ್ಲ ಒಂದೇ ಕುಟುಂಬನ ಅಥವಾ ಹೇಗೆ ಇಲ್ಲ ಇಲ್ಲ ಅಲ್ಲ ಎಷ್ಟು ಜನ ಇದ್ದೇವೆ ಎಷ್ಟು ಮನೆ ಇದಾವೆ ಹಾ ಎಲ್ಲ ಈ ಊರಲ್ಲಿ ಎಷ್ಟು ಮನೆ ಇದಾವು ಒಂದೊಂದ್ ಮನೇಲಿ ಒಬ್ಬೊಬ್ರೆ ಇದೆ ಓ ಹಾಗೆ ಅಂದ್ರೆ ಅದೇ ಇವಾಗ ನೀವು ಹೇಳಿದ್ರಲ್ಲ ಗುತ್ತಿ ತಗೊಳ್ಳೋದು ಅದೇ ಅಲ್ಲ ನೋಡಿ ಫ್ರೆಂಡ್ಸ್ ಗುತ್ತಿ ಅಂದ್ರೆ ಏನು ಎಲ್ಲದು ನಂಗೆ ಗೊತ್ತಾಯ್ತು ಇನ್ನೊಂದು ಸ್ವಲ್ಪ ದಿನ ಇದ್ರೆ ನಾನು ಕೂಡ ರೈತರ ಜೀವನದೊಳಗೆ ಫುಲ್ ರೈತ ಆಗಿ ಕನ್ವರ್ಟ್ ಆಗ್ತೀನಿ ಆದ್ರೆ ಒಂದು ಹುಳ ಹಪಟಿ ಬಂದ್ರೆ ಹೆದರ್ಕೋತೀನಿ ಅಷ್ಟೇ ಹಾ ದೊಡ್ಡ ಹಾವಾಗಿತ್ತು ಇಷ್ಟು ದೊಡ್ಡ ಇತ್ತು ಇಷ್ಟು ದೊಡ್ಡ ಹೆಡೆ ತೆಗ್ದು ಹೆದರಿಕೆ ಆಗ್ಲಿಲ್ಲ ಅಲ್ಲ ಇದ್ರೊಳಗೆಲ್ಲ ಏನಾದ್ರು ಇದ್ರೆ ಇದ್ರೊಳಗೆ ಇರೋದು ಇದ್ರಲ್ಲಿ ನಂಜುಳ ಕಪ್ಪೆ ಏಡಿ ಹಾ ಏಡಿ ನಂಜುಳ ಕಪ್ಪೆ ಎಂತ ಮಾಡುದಿಲ್ಲ
ಮತ್ತೆ ಹೆದರಿಕೆ ಆಗ್ಬಿಡುತ್ತೆ ನಂಗೆ. ನೀರೊಳಗೆ ಹಾವು ಇರಲ್ಲನೆ? ಮೊನ್ನೆ ಆಗಿತ್ತು ಗೊತ್ತಾ, ಸಿಗ್ಲಿಲ್ಲ. ಅಡುಗೆ ಮನೆ ಕಡೆನೇ ಹೋಗಲ್ಲ, ಮನೆ ಒಳಗೆ ಹಾವು ಬಂದಿತ್ತು. ಒಂದು ವಿಡಿಯೋ ಹತ್ತೈತೆ ದೊಡ್ಡಳ್ಳಿ ಹತ್ತೈತೆ ದೊಡ್ಡಳ್ಳಿ ಬುತ್ತಿ ಕಟ್ಟ ಕೈಯಲೆ ಇಲ್ಲ ಹೊಸದಾಗೆ ಬಾಗಿ ತಾನ ಬಸವಣ್ಣ ಹೊಲದಾಗೆ ಬಾಗಿ ನಿಂತಾನೆ ಬಸವಣ್ಣ ಡನ್, ಫೈನಲಿ ಡನ್. ಎಲೆ ಇಲ್ಲ ಅಣ್ಣಯ್ಯ ಅಣ್ಣಯ್ಯ. ಈಗ ದರ್ಶ ಬಂದು ಎಂತ ಮಾಡ್ತಿಲ್ಲ, ಹೆಂಗೆ ಕುಂತ ಈಗ ಜಾಸ್ತಿ ನೀರು ತುಂಬಿಲ್ಲಲ್ಲ. ಡನ್ ಡನ್ ಡನ್. ಇದು ಹಲಸಿನ ಎಲೆ ಮತ್ತೆ ಹಲಸಿನ ಎಲೆ, ಹಲಸಿ ಅಲ್ಲ ಅರಿಶಿನ ಅದು. ಸಾರಿ ಅರಿಶಿನ ಎಲೆ. ಹಾ ಬಂದೆ. ಇದು ಮತ್ತೆ ಅದೇಂತ? ಬೆಂಡೆಕಾಯಿ. ಓ ಬೆಂಡೆಕಾಯಿ. ಬೆಂಡೆಕಾಯಿ ಮರದಲ್ಲಿ ಬೆಳೆಯುತ್ತಾ? ಮತ್ತೆ ಈ ಗಿಡ ಅದು. ಮತ್ತೆ ಬೆಂಡೆಕಾಯಿ ಒಂದು ಬಿದ್ದಿಲ್ಲಲ್ಲ, ಬೆಳೆದಿಲ್ಲ. ಬೆಳೀತಾ ಉಂಟು ಇದರೊಳಗೆ. ಎಷ್ಟು ಉದ್ದ ಗಿಡ ಆಗುತ್ತೆ ಅದು? ಇದರಷ್ಟು ಐತೆ. ಓಹೋ, ಇಲ್ಲಿ ಬೆಂಡೆಕಾಯಿ ಬೆಳೀತಾ ಉಂಟು. ಓ ಇಲ್ಲಿ ಇಲ್ಲಿ ಅಲ್ಲ, ಸುಮಾರು ಬೆಳೆಯುತ್ತಾ ಮಗ ಒಂದು ಗಿಡದಲ್ಲಿ? ಅದು ಸಾಯ ತನಕ ನೀರು, ಅದಕ್ಕೆ ನೀರು ಸಿಗೋ ತನಕ ಬೆಳಿತಾನೆ ಇರ್ತೀವಿ. ನೋಡಿ ಹಳ್ಳಿ ಕಡೆ ಬೆಳೆದ್ರೆ ಇವೆಲ್ಲ ಸಹ ಸಿಗತ್ತೆ ಒಂದೇ ಕಡೆ, ನಾವೆಲ್ಲದಕ್ಕೂ ದುಡ್ಡು ಕೊಡಬೇಕು. ಹಾಂ ಹಾಂ, ಅದು ನಿನ್ನೆ ಬಂದಿತ್ತು ಮನೆಗೆ. ಬಂತಾ? ನಿನ್ನೆ ಬಂದಿದ್ನಾ? ಅಲ್ಲ ನೀನೇ ಹೋಗಿದ್ಯಾ? ಈಗ ಬೇಡ, ಮುಗಿತಲ್ಲ. ಓ ಗಟ್ಟಿ ಕಾಲಿಡು, ನಿಂಗೆ ಹಳ್ಳಿ ಕಡೆ ಓಡಾಡಿ ಗೊತ್ತಿಲ್ಲ. ನೋಡಿದ್ರಲ್ಲ ಹೇಗೆ ನಟ್ಟಿ ಮಾಡೋದು ಅಂತ ಹೇಳಿ. ನಟ್ಟಿ ಹಳ್ಳಿ ಜೀವನ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ, ಬಟ್ ಅಲ್ಲಿ ಯಾರು ಅನುಭವಿಸ್ತಾ ಇರ್ತಾರೆ, ಯಾರು ನೋಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇದರಲ್ಲಿರುವಂತಹ ಪ್ರತಿಯೊಂದು ಪರಿಶ್ರಮ. ಹೋದ ಸಲ ಮಾಡಿದಾಗ ಒಂಥರ ಎಕ್ಸ್ಪೀರಿಯನ್ಸ್ ಆದರೆ ಈ ಸಲ ಮಾಡಿದಾಗ ಇನ್ನೊಂಥರ ಎಕ್ಸ್ಪೀರಿಯನ್ಸ್. ನಟ್ಟಿ ಮಾಡೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ, ಇನ್ನು ಕೊಯ್ಯೋದನ್ನ ಹೋದ ಸಲ ಅಂತ ವಿಡಿಯೋ ಮಾಡಿ ಹಾಕಿಲ್ಲ, ಬಟ್ ಈ ಸಲ ಪಕ್ಕಾ ಮಾಡಿ ಹಾಕ್ತೀನಿ. ಆಫ್ಟರ್ ಲಾಂಗ್ ಟೈಮ್ ಬ್ಯಾಂಡೇಜ್ ಬಿಟ್ಟರ ಮೇಲೆ ನಾವೊಂದು ಹೊಸ ವಿಡಿಯೋ ಮಾಡಿದ್ದಂದರೆ ಇದೇ ನಟ್ಟಿ ವಿಡಿಯೋ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರೊಳಗೂ ಅಲ್ಲಿ ಮಾತಾಡಿರುವಂತಹ ಎಲ್ಲ ಮಾತು, ಅಲ್ಲಿ ಕಳೆದಂತಹ ಪ್ರತಿಯೊಂದು ಕ್ಷಣ ಕೂಡ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ.